ಕಾರ್ಯಕ್ರಮ ಅಪರಾಧಗಳು ನಡೆಯಲಿ ದಲಿತರ ಕಾಲೋನಿಯಲ್ಲಿ ದಲಿತರಿಗೆ ಕಾನೂನು ಅರಿವು ಪೊಲೀಸ್ ನಿರೀಕ್ಷಕರಾದ ರಾಮಚಂದ್ರ ನಾಯಕ್ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ್ದ ದಲಿತ ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘ ದಲಿತ ಕಾನೂನು ಅರಿವು ಕಾರ್ಯಕ್ರಮ ಅಪರಾಧಗಳು ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ ದಲಿತರ ಕಾಲೋನಿಯಲ್ಲಿ ದಲಿತರಿಗೆ ಕಾನೂನು ಅರಿವು ಕಾರ್ಯಕ್ರಮ ಮಾಡಬೇಕು ಎಂದು ಪೊಲೀಸ್ ನಿರೀಕ್ಷಕರಾದ ರಾಮಚಂದ್ರ ನಾಯಕ್ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ್ದ ದಲಿತ ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ರವರು ನೀಡಿದ ಮಾಹಿತಿ ಆಧರಿಸಿ ಮಾತನಾಡಿದರು. ಠಾಣಾ ವ್ಯಾಪ್ತಿಗೆ ಬರುವ ಎಲ್ಲ ದಲಿತ ಕಾಲೋನಿಗಳಲ್ಲಿ ಈ ಕಾನೂನು ಅರಿವು ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಇದರಿಂದ ಅಪರಾಧಗಳು ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ದಲಿತರಿಗೆ ಭೂಮಿ ಸಮಸ್ಯೆಗಳು ಹಾಗೂ ದಾರಿ ಸಮಸ್ಯೆಗಳು ಬಂದಲ್ಲಿ ದಾಖಲಾತಿಗಳನ್ನು ಆಧರಿಸಿ ನ್ಯಾಯ ಒದಗಿಸಬೇಕು ಎಂದು ತರೀಕೆರೆ ಎನ್ ವೆಂಕಟೇಶ್ ರವರು ತಿಳಿಸಿದರು. ಈ ಸಭೆಯಲ್ಲಿ ದಲಿತ ಮುಖಂಡರಾದ ಬಾಲರಾಜು ಮತ್ತು ಜಿಟಿ ರಮೇಶ್ ಮಾತನಾಡಿ, ದಲಿತ ಕೇರಿಗಳಲ್ಲಿ ಅನಧಿಕೃತವಾಗಿ ಬ್ರಾಂಡಿ ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಮತ್ತು ಮುಖಂಡರಾದ ರಘು, ವಸಂತಕುಮಾರ್ ಮುಂತಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಏನಾಗುತ್ತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಇದು ಸಿವಿಲ್ ಮ್ಯಾಟ್ರು. ನೀವು ತಹಶೀಲ್ದಾರ್ ಹತ್ರ ಹೋಗಿ ಎಸಿ ಹತ್ರ ಹೋಗಿ ಸುಜಾತ ಮೇಡಮ್ ಹತ್ರ ಹೋಗ ಸ್ವಲ್ಪ ಡಾಕ್ಯುಮೆಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಿಮ್ಗೆ ಗೊತ್ತಾಗ್ತದೆ ಸರ್. ಇನ್ನೇನು ಬೆಟ್ಟದಲ್ಲಿ ಇದಾಗೆ ಐತಿ. ಈಗ ಸಿವಿಲ್ ಮ್ಯಾಟ್ರ್ ಬರೋದು ನಿಮ್ಗೆ ಗೊತ್ತು. ಈಗ ಹೊಡೆದಾಡ್ಕೊ ಬಂದರೆ ಅದು ನಾವು ಟಚ್ ಆಗುತ್ತೆ. ಈಗ ಈ ಹೊಡೆದಾಟ ಮಾಡೋದಿಲ್ಲ, ಪಕ್ಕ ಕೋರ್ಟಲ್ಲಿ ಇರುತ್ತೆ. ಅದು ನಾವು ಸಿವಿಲ್ ಇದ್ಕೊಂಡು ಅದನ್ನ ತಹಶೀಲ್ದಾರ್ ಅವರಿಗೆ